ಮಾರ್ಚ್ 31 ವರೆಗೂ ಕೂಡ ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಮಾತ್ರನೇ ಸಾಕು. 2026 ಏಪ್ರಿಲ್ 1 ನಂತರ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತ ಹೊಸ ನಿಯಮಗಳು ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಧಾರ್ ಕಾರ್ಡ್ ಮಾತ್ರ ಸಾಕಾಗೋದಿಲ್ಲ. ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಗಳನ್ನ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ ಪ್ರೂಫಿಗಾಗಿ. ಸೊ ಹಾಗಿದ್ರೆ ಹೊಸದಾಗಿ ಬರ್ತಾ ಇರುವಂತ ಪ್ಯಾನ್ ಕಾರ್ಡಿನ ವಿಷಯದಲ್ಲಿ ಹೊಸ ನಿಯಮಗಳು ಏನೆಲ್ಲ ಇದಾವೆ, ಅದರಿಂದ ನಮಗೆ ಹೇಗೆ ಉಪಯೋಗ ಆಗುತ್ತೆ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೆ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ವೀಕ್ಷಕರೇ, ನಾವು ಇವಾಗ ಮಾರ್ಚ್ 31 ವರೆಗೂ ಕೂಡ ಆಧಾರ್ ಕಾರ್ಡ್ ಅನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ನೀವು ತಿದ್ದುಪಡಿ ಮಾಡ್ಬೋದು ಅಥವಾ ಕರೆಕ್ಷನ್ ಮಾಡ್ಕೋಬಹುದು ನಿಮ್ಮ ಪ್ಯಾನ್ ಕಾರ್ಡ್ದಲ್ಲಿ. ಅದು ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ಅಥವಾ ಹೆಸರಿನಲ್ಲಿ ಏನಾದರೂ ಕರೆಕ್ಷನ್ ಆಗಿರ್ಬೋದು. ಸೊ ಇದನ್ನೆಲ್ಲವನ್ನ ಕೂಡ ನೀವು ಆಧಾರ್ ಕಾರ್ಡ್ ಕೊಟ್ರೆ ಸಾಕು, ಇದೆಲ್ಲ ತಿದ್ದುಪಡಿ ಆಗುತ್ತೆ ಮಾರ್ಚ್ 31 2026ರಲ್ಲಿ. ಸೊ 2026 ಏಪ್ರಿಲ್ 1 ನಂತರ ಏನಿದೆ ಅಲ್ವಾ, ಬಹಳ ದೊಡ್ಡ ಬದಲಾವಣೆಗಳು ಪ್ಯಾನ್ ಕಾರ್ಡಿನ ವಿಷಯದಲ್ಲಿ ಆಗ್ತಾ ಇದಾವೆ. ಸೊ ಹಾಗಿದ್ರೆ ಹೊಸ ಪ್ಯಾನ್ ಕಾರ್ಡಿಗೆ ನೀವು ಏಪ್ರಿಲ್ 1 ನಂತರ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಅಂತಂದ್ರೆ ಯಾವೆಲ್ಲ ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸುವಾಗ ಫಾರ್ಮ್ ಕೂಡ ಚೇಂಜಸ್ ಆಗ್ತಾ ಇದೆ ವೀಕ್ಷಕರೇ, ಸರಿನಾ? ಫಾರ್ಮ್ ಕೂಡ ಚೇಂಜಸ್ ಆಗ್ತಾ ಇದೆ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ಇವಾಗ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನ ಆನ್ ಮಾಡಿದ್ದೀನಿ. ಆ ಸ್ಕ್ರೀನ್ ರೆಕಾರ್ಡಿಂಗ್ ನಲ್ಲಿ ನಿಮ್ಗೆ ಏನೆಲ್ಲ ದಾಖಲೆಗಳು ಏಪ್ರಿಲ್ 1 2026ರಲ್ಲಿ ಲಾಗು ಆಗ್ತಾ ಇದಾವೆ ಅಂತ ಅನ್ನೋದನ್ನ, ಮೊದಲು ಯಾವ ದಾಖಲೆಗಳನ್ನ ಅಟ್ಯಾಚ್ ಮಾಡೋದನ್ನ ತಿಳಿಸ್ಕೊಡ್ತೇನೆ. ಇದರ ನಂತರ ಯಾರೆಲ್ಲ ಹೊಸ ಪ್ಯಾನ್ ಕಾರ್ಡಿಗೆ ಅರ್ಜಿಯನ್ನ ಸಲ್ಲಿಸ್ತಾ ಇರುವಂತ ಆಪರೇಟರ್ಸ್ ಏನಿರ್ತಾರಲ್ವಾ, ಅವ್ರಿಗೂ ಕೂಡ ಇದರಲ್ಲಿ ಹೊಸ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ಏಪ್ರಿಲ್ 1ರಿಂದ ಹೊಸ ನಿಯಮಗಳು ಜಾರಿಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮಾರ್ಚ್ 31 ವರೆಗೂ ಕೂಡ ಹೊಸ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಸಾಕಾಗಿತ್ತು. ಏಪ್ರಿಲ್ 1 ನಂತರ ಏನಿದೆ ಅಲ್ವಾ, ಆಧಾರ್ ಕಾರ್ಡ್ ಜೊತೆಗೆ ಯಾವ್ದಾದ್ರು ಈ ಲಿಸ್ಟ್ ನಲ್ಲಿ ಇರುವಂತದ್ದು ಒಂದು ಡಾಕ್ಯುಮೆಂಟ್ ಅನ್ನ ನೀವು ಕೊಡಬೇಕಾಗತ್ತೆ. ಅದು ಮತದಾರರ ಗುರುತಿನ ಚೀಟಿ ಅಥವಾ ವೋಟರ್ ID ಕೊಡ್ಬೋದು, ಚಾಲನಾ ಪರವಾನಿಗೆ ಅಂದ್ರೆ DL ಕೊಡ್ಬೋದು, ಡ್ರೈವಿಂಗ್ ಲೈಸೆನ್ಸ್, ಅಥವಾ ಪಾಸ್ಪೋರ್ಟ್ ಕೊಡ್ಬೋದು, ಅಥವಾ SSLC ಅಂಕಪಟ್ಟಿ ಪ್ರತಿಯನ್ನ ನೀವು ಕೊಡ್ಬೋದು, ಅಥವಾ ಜನನ ಪ್ರಮಾಣ ಪತ್ರದ ಒಂದು ಕಾಪಿಯನ್ನ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡಿನ ಜೊತೆಗೆ ಈ ಲಿಸ್ಟ್ ನಲ್ಲಿ ಇರುವಂತದ್ದು ಯಾವ್ದಾದ್ರು ಒಂದು ದಾಖಲೆಯನ್ನ ನೀವು ಪ್ರೂಫ್ ಆಗಿ ಕೊಡಬೇಕಾಗತ್ತೆ. ಸೊ ಇದು ದಾಖಲೆಗಳು ಆಯ್ತು. ಇವಾಗ ನಾವು ಮೊದಲು ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತಂದ್ರೆ 49A ಫಾರ್ಮ್ ಅನ್ನ ಉಪಯೋಗ ಮಾಡ್ತಾ ಇದ್ವಿ. ಆದ್ರೆ ಈಗ ಆ ಫಾರ್ಮ್ ಕೂಡ ಬದಲಾವಣೆ ಆಗ್ತಾ ಇದೆ. ಸೊ ಅದನ್ನ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಅಫಿಷಿಯಲಿ ಮೇಲ್ ಬಂದಿರುವಂತದ್ದು ಇದು ನನಗೆ. ನಾನು ಒಬ್ಬ ಫ್ರಾಂಚೈಸಿ ಒಂದು ಆಪರೇಟರ್ ನಾನು. ಸೊ ನನಗೆ ಬಂದಿರುವಂತ ಒಂದು ಮೇಲ್ ಇದು. ನಾನು ನಿಮ್ಗೆ ಇಲ್ಲಿ ರೀಡ್ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನಿಮ್ಗೆ ಡಿಸ್ಕ್ರಿಪ್ಟರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಫಾರ್ಮ್ ನೇಮು ಬಿಫೋರ್ ಮಾರ್ಚ್ 31 2026, ಬಿಫೋರ್ ಮಾರ್ಚ್ 31 ಮತ್ತೆ ಆಫ್ಟರ್ ಏಪ್ರಿಲ್ 1. ಸೊ ಅದರದ್ದು ಡಿಫ್ರೆನ್ಸಿಯೇಷನ್ ಏನಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾನು ಹೇಳ್ತೇನೆ ನಿಮ್ಗೆ ಒಂದೊಂದಾಗಿ. ನ್ಯೂ ಪ್ಯಾನ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ನಾವು 49A ಇಂಡಿಜಿಯನ್ ಸಿಟಿಜನ್ ಗಾಗಿ ಉಪಯೋಗ ಮಾಡ್ತಾ ಇದ್ವಿ. ಏಪ್ರಿಲ್ 1 ನಂತರ ನ್ಯೂ ಪ್ಯಾನ್ ಅಪ್ಲಿಕೇಶನ್ ಫಾರ್ಮ್ F093 ಇಂಡಿಜಿಯನ್ ಸಿಟಿಜನ್ ಅಂತ ಹೇಳಿ ಬರುತ್ತೆ. ಸೊ ಇದು ಮೇನ್ ಅಪ್ಲಿಕೇಶನ್ ಫಾರ್ಮ್ ನಂಬರೇ ಚೇಂಜ್ ಆಗ್ತಾ ಇದೆ. ಸೊ ಇಲ್ಲಿ ಪ್ರೂಫ್ ಆಫ್ ಬರ್ತ್ ಏನ್ ಕೊಟ್ಟಿದ್ದಾರೆ ನೋಡಿ. ಮೊದಲು ಆಧಾರ್ ಕಾರ್ಡ್ ಮಾತ್ರ ಕೊಟ್ರೆ ಸಾಕಾಗಿತ್ತು, ಪ್ರೂಫಿಗಾಗಿ ಅಂತ ಕೊಟ್ಟಿದ್ದಾರೆ. ಆಧಾರ್ ಅಕ್ಸೆಪ್ಟೆಡ್ ಆಸ್ ಅ ಪ್ರೂಫ್ ಆಫ್ ಬರ್ತ್ ಅಂತ ಕೊಟ್ಟಿದ್ದಾರೆ. ಸೊ ಏಪ್ರಿಲ್ 1 ನಂತರ ಆಧಾರ್ ನೋ ಲಾಂಗರ್ ಅಕ್ಸೆಪ್ಟೆಡ್ ಆಸ್ ಅ ಪ್ರೂಫ್ ಆಫ್ ಬರ್ತ್ ಫಾರ್ ಪ್ಯಾನ್ ಅಪ್ಲಿಕೇಶನ್ಸ್ ಪ್ರೊಸೆಸ್ಡ್ ಥ್ರೂ ಆಧಾರ್ ಬೇಸ್ಡ್ EKYC ಮೋಡ್, ಸ್ಕ್ಯಾನ್ ಬೇಸ್ಡ್ ಮೋಡ್, ಇವೆರಡಕ್ಕೆ ಮಾತ್ರ ಇದು ಉಪಯೋಗ ಆಗುತ್ತೆ. ಇಲ್ಲಿ ಫಾರ್ ಅಕ್ಸೆಪ್ಟೆಡ್ ಲಿಸ್ಟ್ ಆಫ್ ಪ್ರೂಫ್ ಆಫ್ ಬರ್ತ್ ಬಿಲೋ ಅಂತ ಕೊಟ್ಟಿದ್ದಾರೆ. ಸೊ ಅದು ಲಿಸ್ಟ್ ನಾನು ನಿಮಗೆ ತೋರಿಸಿದ್ನಲ್ವಾ, ಅದ್ಯಾವ್ದಾದ್ರು ಒಂದು ಬರ್ತ್ ಪ್ರೂಫಿಗಾಗಿ ಆ ಒಂದು ಲಿಸ್ಟ್ ನಲ್ಲಿ ಇರುವಂತಹ ದಾಖಲೆಯನ್ನ ನೀವು ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿದ ನಂತರ ಅಪ್ಲಿಕಾಂಟಿನ ಒಂದು ಸಿಗ್ನೇಚರ್ ನ ತಗೊಳ್ತಾ ಇದ್ರಲ್ವಾ, ಅದು ಮೊದಲು ಅಂದ್ರೆ 31 ವರೆಗೂ ಕೂಡ, ಮಾರ್ಚ್ 31 ವರೆಗೂ ಕೂಡ ಟಾಪ್ ಅಂಡ್ ಬಾಟಮ್ ಆಫ್ ದ ಫಾರ್ಮ್ ಅಂದ್ರೆ ಮೇಲೆ 2 ಸಿಗ್ನೇಚರ್, ಕೆಳಗಡೆ 1 ಸಿಗ್ನೇಚರ್ ಇರ್ತಾ ಇತ್ತು. ಸೊ ಇವಾಗ ಏಪ್ರಿಲ್ 1 ನಂತರ ಫಾರ್ಮ್ ಅಲ್ಲಿ ಕೆಳಗಡೆ ಮಾತ್ರ ಒಂದು ಸಿಗ್ನೇಚರ್ ಮಾಡ್ಬೇಕಾಗತ್ತೆ. ಸೊ ಆ ಒಂದು ಫಾರ್ಮಿನ ಒಂದು ಫಾರ್ಮ್ಯಾಟ್ ಸಿಕ್ಕಿಲ್ಲ. ಸೊ ಅದು ಬಂತಂದ್ರೆ ನಾನು ನಿಮ್ಗೆ ಇಮಿಡಿಯೇಟ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಬಂದಿರುವಂತ ಅಪ್ಡೇಟ್ ಮಾತ್ರ ನಾನು ನಿಮ್ಗೆ ಇಲ್ಲಿ ರಿವ್ಯೂ ಮಾಡ್ತಾ ಇದ್ದೇನೆ.
ಸೊ ಅಪ್ಲಿಕಾಂಟ್ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್, ಇಲ್ಲಿ ಇಂಡಿವಿಜುವಲ್ ರೆಸಿಡೆನ್ಸ್ ಆಫೀಸ್ ಆರ್ RA ಅಡ್ರೆಸ್ ಕುಡ್ ಬಿ ಗಿವನ್ ಆಸ್ ಎ ಕಮ್ಯುನಿಕೇಶನ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ಏನು ಅಷ್ಟು ಚೇಂಜಸ್ ಏನಾಗಿಲ್ಲ. ಮೊಬೈಲ್ ನಂಬರ್ ಎರಡರಲ್ಲೂ ಕೂಡ ಮ್ಯಾಂಡೇಟರಿ ಇತ್ತು. ಸೊ ಇಲ್ಲಿ ಟೆಲಿಫೋನ್ ಅವ್ರ ಮೊಬೈಲ್ ನಂಬರ್ ಅಂತ ಇದೆ, ಅದು ಅವಾಗಲೂ ಕೂಡ ಮೊಬೈಲ್ ನಂಬರ್ ಕೊಡ್ತಾ ಇದ್ರು, ಇವಾಗಲೂ ಕೂಡ ಮೊಬೈಲ್ ನಂಬರ್ ಇರುತ್ತೆ. ಸೊ ಇಷ್ಟು ಇದರಲ್ಲಿ ಇರುವಂಥದ್ದು. ಸೊ ಇಲ್ಲಿ ಇನ್ನೂ ಕೆಲವೊಂದಿಷ್ಟು ರಿವೈಸ್ಡ್ ಲಿಸ್ಟ್ ಆಫ್ ಪ್ರೂಫ್ ಆಫ್ ಬರ್ತ್ ಇದೆ ನೋಡಿ, ಇಲ್ಲಿ ನಾನು ಲಿಸ್ಟ್ ತೋರಿಸ್ತಾ ಇದ್ದೇನೆ. ಮೇಲೆ ನಿಮಗೆ ತೋರಿಸಿದ ಹಾಗೆ ಅದಕ್ಕಿಂತ ಜಾಸ್ತಿ ಲಿಸ್ಟ್ ಅನ್ನ ಈ ಒಂದು ಮೇಲ್ ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು 1 2 3 4 5 6 7 8 9 ಪ್ರೂಫ್ ಅನ್ನ ನೀವು ಬರ್ತ್ ಪ್ರೂಫಿಗಾಗಿ ಕೊಡಬಹುದು. ಸೊ ಇಲ್ಲಿ ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, ವೋಟರ್ ID, ಪೆನ್ಷನ್ ಪೇಮೆಂಟ್, ಯಾವುದಾದ್ರೂ ಡೊಮಿಷಿಯಲ್ ಸರ್ಟಿಫಿಕೇಟು, ನಂತರ ಮ್ಯಾರೇಜ್ ಸರ್ಟಿಫಿಕೇಟು, ನಂತರ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟು, ಮಾರ್ಕ್ ಶೀಟು, ನಂತರ ಫೋಟೋ ಐಡೆಂಟಿ ಕಾರ್ಡ್, ವೋಟರ್ ID ಕೊಡ್ಬೋದು. ನಂತರ ಸೆಂಟ್ರಲ್ ಗೌರ್ಮೆಂಟ್ ಹೆಲ್ತ್ ಸರ್ವಿಸ್ ಸ್ಕೀಮ್ ಫೋಟೋ ಕಾರ್ಡ್, ಯಾವುದಾದ್ರೂ ಎಕ್ಸ್ ಸರ್ವಿಸ್ ಮೆನ್ದು ಕಾಂಟ್ರಿಬ್ಯೂಷನ್ದು ಹೆಲ್ತ್ ಏನಾದರೂ ನೀವು ಆಯುಷ್ಮಾನ್ ಕಾರ್ಡ್ ಅಂತ ಅಂತಿರಲ್ಲ, ಸೊ ಅದು ಹೆಲ್ತ್ ಕಾರ್ಡು, ಸೊ ಅದನ್ನು ಕೂಡ ನೀವು ಕೊಡಬಹುದು. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ವೀಕ್ಷಕರೇ, ಇಲ್ಲಿ ಇನ್ನೂ ಒಂದು ಏನು ಇಂಪಾರ್ಟೆಂಟ್ ಅಂತಂದರೆ, ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡುವಂಥ ಒಂದು ಪ್ರೊಸೆಸ್ ಕೂಡ ಇದೇ 31st ಲಾಸ್ಟ್ವರೆಗೂ ಇದೆ. ಸೊ ಯಾರೆಲ್ಲ ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವಾಗ ನೇಮು ಮಿಸ್ಮ್ಯಾಚ್ ಆಗುತ್ತೆ ಅಥವಾ ಡೇಟ್ ಆಫ್ ಬರ್ತ್ ಮಿಸ್ಮ್ಯಾಚ್ ಆಗುತ್ತೆ, ಇಂಥ ಮಿಸ್ಮ್ಯಾಚ್ ಆದಾಗ ನಿಮ್ಮ ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡು ಲಿಂಕ್ ಆಗೋದಿಲ್ಲ. ಸೊ ಹಾಗಿದ್ರೆ ಈ ಒಂದು ಸಮಸ್ಯೆಯನ್ನು ನೀವು ಯಾವ ತರ ಪರಿಹಾರ ಮಾಡ್ಕೋಬೇಕು ಅಂತ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಆ ಒಂದು ಪ್ರಾಬ್ಲಮ್ಗೆ ಯಾವೆಲ್ಲ ಡಾಕ್ಯುಮೆಂಟ್ ಅನ್ನ ಅಟ್ಯಾಚ್ ಮಾಡಬೇಕು, ಯಾವ ಒಂದು ಡಾಕ್ಯುಮೆಂಟ್ ಅನ್ನ ತಿದ್ದುಪಡಿ ಮಾಡ್ಕೋಬೇಕು ಅಂತ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಸೊ ಆ ಒಂದು ವಿಡಿಯೋನ ನೋಡ್ಬೇಕು ಅಂತಂದ್ರೆ ಈ ಒಂದು ವಿಡಿಯೋ ನೋಡ್ಬಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ತಾವು ವೇಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.